ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PU ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ವಿವಿಧ ಘಟಕಗಳ ಉದ್ಘಾಟನೆ ಹಾಗೂ 2023-24ನೇ ಸಾಲಿನಲ್ಲಿ PU ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾಲೇಜಿನಲ್ಲಿ ಉಪನ್ಯಾಸಕರು ಸಬ್ಜೆಕ್ಟ್ ವಿಷಯದಲ್ಲಿ ಬೋಧನೆ ಮಾಡುವ ಜೊತೆಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಅಗತ್ಯ ಮಾರ್ಗದರ್ಶನ ನೀಡುವ ಹಾಗೂ ಕಲಿಕೆಗೆ ಪೂರಕವಾದ ಸೌಲಭ್ಯಗಳು ಈ ಸಂಸ್ಥೆಯಲ್ಲಿ ಸಾಕಷ್ಟಿದ್ದು, ಇದರ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ವಿದ್ಯಾರ್ಥಿನಿಯರು ಯಾವುದೇ ಹಿಂಜರಿಕೆ ಇಲ್ಲದೆ ಅರ್ಥವಾಗದ ವಿಷಯದಲ್ಲಿ ಕೇಳಿ ತಿಳಿದು ಮುನ್ನಡೆಯುವ ಮತ್ತು ಇನ್ನೈದಾರು ವರ್ಷ ನೀವು ಇಷ್ಟಪಟ್ಟು ಕಲಿತಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಎಂದು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ HV ಸುರೇಶ್ ಕುಮಾರ್ ಸಲಹೆ ನೀಡಿದರು. ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿನಿಯರು ನಕಾರಾತ್ಮಕವಾಗಿ ಯಾವುದೇ ವಿಷಯದಲ್ಲಿ ಚಿಂತನೆ ಮಾಡಬಾರದು. ಯಾವಾಗಲೂ ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡುತ್ತಾ ಮುನ್ನಡೆಯುವ ಮನಸ್ಥಿತಿ ನಿರ್ಮಿಸಿಕೊಳ್ಳಬೇಕು. ಯಾವುದೇ ಅಪರಿಚಿತ ಯುವಕ ನಿಮ್ಮಲ್ಲಿ ಟೈಮ್ ಕೇಳಿದಾಗ ಕೇಳಿದರೂ ಕೇಳದಂತೆ, ನಗೆ ಬೀರಿದಾಗ ಕಂಡರೂ ಕಾಣದಂತೆ ಸುಮ್ಮನೆ ನಿಮ್ಮ ಕಾರ್ಯದಲ್ಲಿ ನೀವಿರಬೇಕು. ಅವರ ಪ್ರಶ್ನೆಗೆ ಉತ್ತರಿಸುವ ಅಥವಾ ನಗೆ ಬೀರುವ ಕೆಲಸ ಮಾಡಿದ್ದಲ್ಲಿ ಮುಂದಿನ ನಡೆಯು ಸರಿಯಾಗಿರುವುದಿಲ್ಲ ಎಂದು ತಿಳಿಸಿ, ಕೆಲವು ಉಪಕಥೆಗಳು ಹಾಗೂ ಅನುಭವಗಳನ್ನು ಹೇಳಿ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಜಾಗ್ರತೆಯಿಂದ ಕಲಿಕೆ ಹಾಗೂ ಜ್ಞಾನ ವೃದ್ಧಿಗೆ ಅಗತ್ಯವಾದ ಪುಸ್ತಕಗಳನ್ನು ಓದುವಂತೆ ತಿಳಿಸಿ, ಅಗತ್ಯಕ್ಕೆ ಮಾತ್ರ ಮೊಬೈಲ್ ಬಳಸುವಂತೆ ಸಲಹೆ ನೀಡಿದರು. ತಂದೆ ತಾಯಿ ಹಾಗೂ ಪೋಷಕರು ನಿಮ್ಮಗಳ ಕಲಿಕೆಗೆ ತೊಂದರೆಯಾಗಬಾರದು ಎಂಬ ದೃಷ್ಟಿಯಿಂದ ಅಗತ್ಯ ಸೌಲಭ್ಯಗಳನ್ನು ಸಾಲ ಮಾಡಿಯಾದರೂ ಒದಗಿಸಿಕೊಡುತ್ತಾರೆ. ಇಂತಹ ಸೂಕ್ಷ್ಮ ವಿಷಯಗಳನ್ನು ಅರ್ಥೈಸಿಕೊಂಡು ನೆಮ್ಮದಿಯ ಜೀವನ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಕಲಿಕೆಗೆ ಮೊದಲು ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಪ್ರಾಂಶುಪಾಲ ದೇವರಾಜ್ ಅವರು ಕಾಲೇಜಿನ ಅಭಿವೃದ್ಧಿ ಮತ್ತು ಸಕಲ ಸೌಲಭ್ಯ ಒದಗಿಸಿಕೊಡುವಲ್ಲಿ ಶಾಸಕರ ಸಹಕಾರವನ್ನು ಸ್ಮರಿಸಿದರು ಮತ್ತು 2 ತಿಂಗಳಲ್ಲಿ ಕುಡಿಯುವ ನೀರಿನ ಯಂತ್ರ ಸಾಮಗ್ರಿ ಒದಗಿಸುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿ, ವಿದ್ಯಾರ್ಥಿನಿಯರಿಗೆ ಹಲವಾರು ಸಲಹೆಗಳು, ಸೂಚನೆಗಳು ಮತ್ತು ಕಲಿಕೆಗೆ ಅಗತ್ಯವಾದ ಸೌಲಭ್ಯಗಳ ಬಗ್ಗೆ ಕುರಿತಂತೆ ಮಾರ್ಗದರ್ಶನ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪುಟ್ಟಸೋಮಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಉಪನ್ಯಾಸಕ ಗಿರೀಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಕೃಷ್ಣಮೂರ್ತಿ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ HY ಚಂದ್ರಶೇಖರ್ ಮಾತನಾಡಿದರು. 2023-24ನೇ ಸಾಲಿನ PU ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಾದ ಕೀರ್ತನಾ, ರಕ್ಷಿತಾ, ಮಹಾಲಕ್ಷ್ಮಿ ಹಾಗೂ ದ್ರಾಕ್ಷಾಯಿಣಿ ಅವರು ಸನ್ಮಾನ ಸ್ವೀಕರಿಸಿ ಮನದಾಳದ ಮಾತುಗಳನ್ನಾಡಿದರು. ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿನಿಯರಿಗೆ ಶ್ರೀ ಗುರುಗಣೇಶ್ ಚಿಟ್ಸ್ ಫಂಡ್ ಸಂಸ್ಥಾಪಕ HV ಸುರೇಶ್ ಕುಮಾರ್ ಅವರು ತಲಾ 2,000 ರೂಪಾಯಿಗಳ ಪ್ರೋತ್ಸಾಹ ಧನ ನೀಡಿದರು. ವಿದ್ಯಾರ್ಥಿನಿ ಅಮೂಲ್ಯ ಪ್ರಾರ್ಥಿಸಿದರು. DJ ಐಶ್ವರ್ಯ ಸ್ವಾಗತಿಸಿದರು. KS ಪಾವನಿ ವಂದಿಸಿದರು ಹಾಗೂ M ತೇಜಸ್ವಿನಿ ಹಾಗೂ MK ಬಿಂದು ನಿರೂಪಿಸಿದರು. ಉಪನ್ಯಾಸಕ ರವಿ, ರಾಜಶೇಖರ್, ಸುದರ್ಶನ್, ನಟರಾಜ್, ವಾಣಿ, ಮಮತಾ, ಶ್ರೀಲಕ್ಷ್ಮಿ, ರೇವತಿ, ತೇಜಸ್ವಿನಿ, ಪವಿತ್ರ, ನಿರ್ಮಲಾ, ಕಾಂತರಾಜು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡಿ, ಅದೆಲ್ಲ ಬಿಡಿಲ್ಲ. ಸೀರಿಯಲ್ಲು, ಸಿನಿಮಾ, ಮೊಬೈಲ್ ಅವೆಲ್ಲ ಬಿಟ್ಬಿಡಿ. ಒಂದು 5 ನಿಮಿಷ ಈ ಶಾಲೆ ಬಗ್ಗೆ ಗಿರೀಶ್ ಅವರು ಶಾಲೆ ಏನೆಲ್ಲ ಇದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಈ ಶಾಲೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಕೀರ್ತನ, ರಕ್ಷಿತಾ, ಮಹಾಲಕ್ಷ್ಮಿ, ದಾಕ್ಷಾಯಿಣಿ, ನೀವೆಲ್ಲ ಹೇಗೆ ಓದಬೇಕು, ಓದುವಾಗ ನಾವೇನು ತಪ್ಪು ಮಾಡಿದ್ವಿ, ನೀವು ತಪ್ಪು ಮಾಡಬಾರ್ದು, ಅದನ್ನೆಲ್ಲ ಅವ್ರು ಹೇಳಿದ್ದಾರೆ. ಇವ್ರು ಯಾರು ಹೇಳದೇ ಇರೋದನ್ನ ನಾನು ನಿಮಗೆ ಭಾಳಷ್ಟು ವಿಷಯಗಳನ್ನ ನಾನು ಹೇಳ್ತೀನಿ. ನನ್ನ ಮಾತನ್ನ ಕೇಳಿ ಇದೇ ಕಾಲೇಜಿನಲ್ಲಿ ನಾವು 100 ಫೇಲ್ ಆಗ್ತೀವಿ ಅಂತೇಳಿ ಕೂತಿದ್ದಂಥ ಒಂದು 13 ಜನ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಅಂಥದ್ದೊಂದು ಟ್ರೈನಿಂಗ್ ನಾನು ಸ್ಟೂಡೆಂಟ್ಸ್ಗಳಿಗೆ ಮಾಡಿದ್ದೆ. ನೀವೆಲ್ಲ ಒಳ್ಳೆ ಕಾಲೇಜನ್ನ ಆರಿಸ್ಕೊಂಡಿದ್ದೀರ. ನಿಮ್ಮಲ್ಲಿ ಯಾರು ಬುದ್ಧಿವಂತರು ಕೈ ಎತ್ತಿ? ನಿಮಗೆ ಡೌಟ್, ನಾನು ಬುದ್ಧಿವಂತ ಅಲ್ವಾ? ಬುದ್ಧಿವಂತ ಯಾರು ಕೈ ಎತ್ತಿ ಅಂದ್ರೆ ರಪ್ಪ ಅಂತ ಬರಬೇಕು. ಕೈ ಯೋಚನೆ ಮಾಡಿ ನಾನು ಬುದ್ಧಿವಂತ ಅಲ್ವಾ ಅಂತ ಡೌಟ್ ನಿಮ್ಮಲ್ಲಿದ್ರೆ ಕಷ್ಟ ಆಗುತ್ತೆ. ನಿಮ್ಮನೆಯಲ್ಲಿ ಸಾಹುಕಾರರು ಯಾರು ಕೈ ಎತ್ತಿ? ಸಾಹುಕಾರರು, ನಿಮ್ಮ ಅಪ್ಪ ಅಮ್ಮ ಸಾಹುಕಾರರು ಕೈ ಎತ್ತಿ ನೋಡ. ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ.